I said good morning. If our morning is good, we can expect our afternoon to be good. If our afternoon is good, evening will be good. If our evening is good, which means our day is good, our life is good, and we make our other life very, very good. ನನ್ನ ಆತ್ಮೀಯ ನೆಚ್ಚಿನ ನಾಯಕರಾದ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಪರಶುರಾಮ್ ಅವರೇ ಹಾಗೂ ಈ ಸಂಸ್ಥೆಯ ಡೈರೆಕ್ಟರ್ಸ್ಗಳಾದ ಪ್ರದೀಪ್ ಹೆಗ್ಗೋಡ ಅವರೇ, ಶಶಿಕಾಂತ್ ಅವರೇ, ನಾಗರಾಜ್ ಅವರೇ ಹಾಗೂ ಧನುಷ್ ಅವರೇ, ನಿಮ್ಮೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಜೊತೆಗೆ ಈ ದಿನ ಇಲ್ಲಿ ಬಂದಿರತಕ್ಕಂಥ ಕೊಡಚಾಲಿ ಚಿಟ್ಟಿನ ಗ್ರಾಹಕರು, ಹಾಗೆ ನಮ್ಮ ಸಂಸ್ಥೆಯ ಅನೇಕ ವೆಂಡರ್ಸ್ಗಳು, ಅನೇಕ ಬಿಸ್ನೆಸ್ ಅಡ್ವೈಸರ್ಸ್ಗಳು, ಅತ್ಯಂತ ಮುಖ್ಯವಾಗಿ ಕೊಡಚಾದ್ರಿಯ ಸ್ಟಾಫ್ ಎಲ್ರಿಗೂ ನನ್ನ ಅನಂತ ನಮಸ್ಕಾರಗಳು. ಸಾವಿರಕ್ಕೂ ಹೆಚ್ಚು ಜನ ನೋಡ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಜನ, ಅಬ್ಬಬ್ಬ ಇದು ಕನಸ ನನಸ, ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ. ಕೊಡಚಾದ್ರಿಯ ಹಿಸ್ಟ್ರಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾವಿರಕ್ಕೂ ಹೆಚ್ಚು ಜನ ಒಂದೇ ಸೂರಿನಲ್ಲಿ ಒಟ್ಟಿಗೆ ಇರುವಂಥದ್ದು ನಿಜವಾಗ್ಲೂ ಒಂದು ಅದ್ಭುತವಾದ ಸಂಗತಿ. ಒಟ್ಟಿಗೆ ಹೇಳ್ತಾ ಇದ್ದೆ, ಇದು ಕನಸೋ ನೆನಸೋ ಅಂತ. ನಿಜ ಹೇಳಬೇಕು ಅಂದರೆ ಈ ಕನಸನ್ನ ಕೆಲವು ವರ್ಷಗಳ ಹಿಂದೆ ನಾನು ಕಂಡಿದ್ದೆ. ಅದರ ಬಗ್ಗೆ ವಿವರಣೆ ನಾನು ಮಾತಾಡ್ತಾ ಹೇಳ್ತಾ ಹೋಗ್ತೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಕಾರ್ಯಕ್ರಮದ ಹೆಸರು ಅಭಿನಂದನಾ ಕಾರ್ಯಕ್ರಮ, ಸೆಲೆಬ್ರೇಟಿಂಗ್ ಸಕ್ಸಸ್. ಇಲ್ಲಿ ನಾವು ಇವತ್ತು ನಮ್ಮ ಯಶಸ್ಸಿನ ಒಂದು ಸಮಾರಂಭ ಇಟ್ಕೊಂಡಿದ್ವಿ. ಈ ಯಶಸ್ಸಿಗೆ ಕಾರಣ ಯಾರು ಗೊತ್ತಾ? ನೀವು. ಅಂದರೆ ನಮ್ಮ ಕೊಡಚಾದ್ರಿಯ ಪ್ರತಿಯೊಂದು ಎಂಪ್ಲಾಯೀಸ್ ಸಹ ಇದಕ್ಕೆ ಕೊಡುಗೆ. ಹಾಗಾಗಿ ಜೋರಾದ ಚಪ್ಪಾಳೆಯೊಂದಿಗೆ ನಾವು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಹೀಗೆ ಬೇಗ ನಮ್ಮ ಹಿಂದಿನ ದಿನಗಳ ಮೆಲ್ಕು ಹಾಕ್ತಾ ಬರೋಣ. ತಮಗೆಲ್ಲ ಗೊತ್ತಿರೋ ಹಾಗೆ 2006ನೇ ಇಸ್ವಿ ಕೊಡಚಾದ್ರಿ ಸಂಸ್ಥೆ ಪ್ರಾರಂಭ ಆಯಿತು. ಅದನ್ನು ಪ್ರದೀಪ್ ಹೆಗ್ಗೋಡ ಅವರು ಪ್ರಾರಂಭಿಸಿದರು. ಆದರೆ ನಿಜವಾದ ಪ್ರಾರಂಭ ಆಗಿದ್ದು 2015. 2015ನೇ ಇಸ್ವಿಗೆ ನಮ್ಮ ಸಂಸ್ಥೆಗೆ ಪರಶುರಾಮ್ KN ಅವರು ಪಾದಾರ್ಪಣೆ ಮಾಡಿದಾಗ ಅದೊಂದು ಹೊಸ ಯುಗ ಪ್ರಾರಂಭ ಆಯಿತು. ಅವರು ಸಾಕಷ್ಟು ಸಾಮರ್ಥ್ಯ, ಶಕ್ತಿ, ಯುಕ್ತಿ, ಅನುಭವ ಎಲ್ಲ ಪಡ್ಕೊಂಡು ಕಂಪ್ನಿಗೆ ಬಂದಾಗ ಅವರು ಮೊದಲಿಗೆ ಅನಿಸಿದ್ದವರಿಗೆ ಚಿಟ್ ಅಥವಾ ಚೀಟಿ ಅನ್ನೋ ಕಾನ್ಸೆಪ್ಟ್ ಅದ್ಭುತವಾದ ಕಾನ್ಸೆಪ್ಟ್. ಬೇರೆ ಯಾವುದೇ ಒಂದು ಫೈನಾನ್ಷಿಯಲ್ ಕಾನ್ಸೆಪ್ಟ್ ಕಂಪೇರ್ ಮಾಡಿದಾಗ ದಿಸ್ ಇಸ್ ದ ವಂಡರ್ಫುಲ್ ಕಾನ್ಸೆಪ್ಟ್ ಅನ್ನೋದು ಅವರಿಗೆ ಮನವರಿಕೆ ಆಯಿತು. ಮತ್ತು ಈ ಕಾನ್ಸೆಪ್ಟ್ಗೆ ಕಾನೂನು ಇದೆ, ಚಿಟ್ ಫಂಡ್ ಆ್ಯಕ್ಟ್ 1982. ಆ ಕಾನೂನನ್ನ ಚೆನ್ನಾಗಿ ಓದಿ ಕುಡಿದು ಅರ್ಥ ಮಾಡಿಕೊಂಡ್ರು. ಆಗ ಅವ್ರು ಹೊಳೆದಿದ್ದು, ವಿ ಹ್ಯಾವ್ ಟು ಚೇಂಜ್ ದ ಪರ್ಸೆಪ್ಷನ್ ಆಫ್ ಚಿಟ್ ಅನ್ನೋದನ್ನ ದೃಷ್ಟಿಕೋನನೇ ಬದಲಾಗಬೇಕು ಅನ್ನೋದು ಮೊದಲಿಗೆ ಬಂದವರಿಗೆ. ಹಾಗಾದರೆ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ವಿ ಹ್ಯಾವ್ ಟು ಬಿಲ್ಡ್ ಅ ಬ್ರ್ಯಾಂಡ್ ಫಾರ್ ಚಿಟ್, ಬ್ರ್ಯಾಂಡ್ ಫಾರ್ ಕೊಡಚಾದ್ರಿ ಅನ್ನೋದು ಅವರ ಮೊದಲ ಹೆಜ್ಜೆ ಆಗಿತ್ತು. ಇದು ಹೇಳ್ತಾ ಇರಬೇಕಾದ್ರೆ ನನ್ನ ಮತ್ತು ಅವರ ಮೊದಲ ಭೇಟಿ ನೆನಪು ಮಾಡ್ಕೊಳ್ತಾ ಇದ್ದೀನಿ. ನಾನು ದುಬೈ, ಅಬುದಾಬಿ, ಶಾರ್ಜಾ, ಬಹರೇನ್, ಮಸ್ಕತ್, ಸೌದಿ ಅರೇಬಿಯಾ, ಸಿಂಗಪೂರ್ ಹೀಗೆ
ಬೇರೆ ಬೇರೆ ದೇಶಗಳಲ್ಲಿ ಸಂಚಾರ ಮಾಡ್ತಾ ನನ್ನ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬರಬೇಕಾದ್ರೆ ಕೊಡಚಾದ್ರಿಗೆ ಒಂದು ಆಹ್ವಾನ ಬಂತು, ಒಂದು ಮೋಟಿವೇಶನಲ್ ಪ್ರೋಗ್ರಾಮ್ಗೋಸ್ಕರ. ಆ ಕಾರ್ಯಕ್ರಮ ಮುಗಿದ ಕೆಲವೇ ದಿನಗಳಲ್ಲಿ ನನಗೆ ಪರಶುರಾಮ್ ಸರಿಂದ ಫೋನ್ ಬಂತು. ಅರುಣ್ ಅವರೇ, ನೀವು ಯಾವತ್ತಾದರೂ ಫ್ರೀ ಇದ್ದರೆ ಒಂದ್ಸಲ ಬನ್ನಿ ಮಾತಾಡೋಣ ಅಂತಂದರು. ಆ ಮೊದಲ ಭೇಟಿಯಲ್ಲೇ ಅವರ ಪರ್ಸ್ನಾಲಿಟಿ ಅಟ್ರಾಕ್ಟ್ ಆಗಿದ್ದು. ಅದು ಕರೆದಾಗ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನಾನು ಕೊಡಚಾದ್ರಿಗೆ ಮೊದಲ ಹೆಜ್ಜೆ ಹಾಕಿದೆ. ಅವತ್ತು ಇನ್ನೂ ನೆನಪಿದೆ, ಆ ಒಂದು ವಾತಾವರಣ ಅದ್ಭುತವಾದ ವಾತಾವರಣ. ಅಂದರೆ ಸ್ಪಿಕ್ ಅಂಡ್ ಸ್ಪ್ಯಾನ್ ಆಗಿರುವಂಥ ಆಫೀಸ್, ಒಂದು ಚೀಟಿ ಕಂಪ್ನಿ ಇಷ್ಟೊಂದು ಅದ್ಭುತವಾಗಿರುತ್ತ ಅನ್ನೋ ಒಂದು ಯೋಚನೆ ಮಾಡ್ತಾ ಕೂತ್ಕೊಂಡಾಗ ಪರಶುರಾಮ್ ಅವರು ಅವರ ಕನಸುಗಳನ್ನ ನನ್ನ ಮುಂದೆ ಹೇಳ್ತಾ ಹೋದರು. ಅರುಣ್, ನನಗೊಂದು ದೊಡ್ಡ ಕನಸಿದೆ. ನಮ್ಮ ಒಂದು ಕೊಡಚಾದ್ರಿ ನೂರಾರು ಜನ ಅಲ್ಲ, ಸಾವಿರಾರು ಜನರಿಗೆ ಆಸರೆ ಆಗಿರಬೇಕು ಮತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ನಮ್ಮ ಹೆಸರುವಾಸಿ ಆಗಬೇಕು. ನಮ್ಮ ಕೊಡಚಾದ್ರಿನ ಹೆಸರು ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬರಬೇಕು. ಮತ್ತೆ ಈ ಪರ್ಸೆಪ್ಷನ್ ಚೇಂಜ್ ಆಗಬೇಕು ಅನ್ನೋ ಮಾತು ಅವರು ಹೇಳಿದಾಗ ನಾನು ಅವ್ರನ್ನೇ ನೋಡ್ತಾ ಇದ್ದೆ. ಅದರ ಧ್ವನಿಯಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು, ಆ ಕಣ್ಣಲ್ಲಿ ಆ ಕಾಂತಿ ಇತ್ತು. ನಾನು ಅನೇಕರನ್ನ ಸಾಧಕರನ್ನ ಭೇಟಿಯಾದಾಗ ಈ ಥರ ಮಾತುಗಳು ಕೇಳಿದ್ದೀನಿ. ಬಟ್ ಆದರೆ ಇವರು ಹೇಳಬೇಕಾದ್ರೆ ನನಗೆ ಎಲ್ಲೋ ಒಂದು ಕಡೆ ಸ್ಪಾರ್ಕ್. ಹೌದು, ಆಗ ಎಷ್ಟು ಬ್ರಾಂಚ್ ಇತ್ತು? 3-4 ಬ್ರಾಂಚ್, ಕೆಲವು ಜನ. ಇವ್ರು ಹೇಳ್ತಿದ್ದು 1000 ಜನ. ಆಗಲೇ ಹೇಳಿದ್ರಲ್ಲ, ಅದೇ ಕನಸನ್ನ ನಾನು ಅವತ್ತೇ ಅವರ ಕಣ್ಣಲ್ಲಿ ಕಂಡಿದ್ದೆ. ಇವತ್ತು ಈ ನನಸಾಗಿದೆ ಅಂದಾಗ ಬಹಳ ಸಂತೋಷ ಆಗ್ತಾ ಇದೆ. ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಯಶಸ್ಸಿನ ಅಭಿನಂದನೆ. ಇದಕ್ಕೆ ಎಲ್ಲದಕ್ಕೂ ಕಾರಣ ನಮ್ಮಲ್ಲಿ ಇಲ್ಲಿರುವಂಥ ಪ್ರತಿಯೊಬ್ಬ ಎಂಪ್ಲಾಯೀಸ್. ಹಾಗೆ ಈ ಬೆಳವಣಿಗೆ ಬಂದಾಗ ಶಿಸ್ತಿನ ಸಿಪಾಯಿಗಳ ಥರ ನಾವೆಲ್ಲ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಡ್ಕೊಳ್ತಾ ಬಂದ್ವಿ. ಅಷ್ಟೇ ಅಲ್ಲ, ಅವರ ಜೊತೆಗೆ ಇರುವಂಥ ಡೈರೆಕ್ಟರ್ಸ್ಗಳು, ಅವರ ಮೇಲಿರುವಂಥ ಒಂದು ನಂಬಿಕೆ, ಅಪಾರವಾದ ನಂಬಿಕೆ. ಹಾಗಾಗಿ ಅವರು ಯಾವುದೇ ಒಂದು ಕೆಲಸ ಮಾಡಕ್ಕೆ ಹೋದಾಗ ಅವರಿಗೆ ಸಹಕಾರ, ಸಮ್ಮತಿ ಕೊಡ್ತಾನೆ ಬಂದರು. ಸರಿ, ಅವ್ರು ಹೇಗೆ ಮಾಡ್ತಿದ್ನ ಅಂತಂದಾಗ ಮೊದಲನೇದಾಗಿ ಯಾವುದೇ ಒಂದು ಸಂಸ್ಥೆ ನಡೆಸ್ಬೇಕಾದ್ರೆ ಅದ್ಭುತವಾದ ಪ್ರೋಸೆಸ್ ಇರಬೇಕು. ರಿಟರ್ನ್ ಪ್ರೋಸೆಸ್ ಸಾಕಷ್ಟು ಹೊತ್ತು ನಾವು ಕೂತು ಅದನ್ನು ಪ್ರೋಸೆಸ್ನ ಬರೆಸಿದ್ರು. ಅದಾದಮೇಲೆ ಬರೀ ಪ್ರೋಸೆಸ್ ಮಾಡಿದ್ರೆ ಸಾಲೋದಿಲ್ಲ, ಆ ಪ್ರೋಸೆಸ್ನ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸರಿಯಾದ ಒಂದು ಟ್ರೈನಿಂಗ್. ಯಾವುದೇ ಒಂದು ಹೊಸ ಎಂಪ್ಲಾಯಿ ನಮ್ಮ ಕಂಪ್ನಿಗೆ ಇವತ್ತು ಬರಬೇಕಾದ್ರೆ 5 ದಿನಗಳ ಕಾಲ ಅವರಿಗೆ ತರಬೇತಿ ಕೊಟ್ಟು ಇಂಡಕ್ಷನ್ ಪ್ರೋಗ್ರಾಮ್, ಅದಾದ ನಂತರ ಡೈಲಿ ಟ್ರೈನಿಂಗ್, ಮಂತ್ಲಿ ಟ್ರೈನಿಂಗ್, ವೀಕ್ಲಿ ಟ್ರೈನಿಂಗ್, ಸ್ಪೆಷಲ್ ಟ್ರೈನಿಂಗ್, ಹೀಗೆ ಟ್ರೈನಿಂಗ್. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಪಾಯಿಂಟು MD ಅವರು ಹಂಚ್ಕೊಂಡ ಕೆಲಸ ಅಂದರೆ ಲೀಗಲ್ ಎಕ್ಸ್ಪರ್ಟ್ನ ಮಾತಾಡಿ ಲೀಗಲ್ ಅಡ್ವೈಸ್ ತಗೊಂಡು ಕಾನೂನುಬದ್ಧವಾಗಿ ಎಲ್ಲ ರೀತಿಯಲ್ಲಿ ಏನೆಲ್ಲ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ರು. ಅದ್ರ ಜೊತೆಗೆ ಆಡಿಟ್, ತಮಗೆಲ್ಲ ಆಡಿಟ್ ಅಂತ ಒಂದೇ ಬರೋದು ಫೈನಾನ್ಷಿಯಲ್ ಆಡಿಟ್. ನಾನು ಹೇಳ್ತಿರೋದು ಕಂಪ್ನಿಗೆ MD ಅವರಂತೂ ಫೈನಾನ್ಷಿಯಲ್ ಆಡಿಟ್ ಅಲ್ಲ, ಪ್ರೋಸೆಸ್ ಆಡಿಟ್. ಈ ಪ್ರೋಸೆಸ್ನ ಹೇಗೆ ಸೂಪರ್ವೈಸ್ ಮಾಡಬೇಕು, ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡ್ತಾ ಬಂದಾಗ ಅವರಿಗೆ ಹೊಡೆದಿದ್ದು, ಕ್ವಾಲಿಟಿನಲ್ಲಿ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಯಾರಿದ್ದಾರೆ ಇಡೀ ಪ್ರಪಂಚದಲ್ಲಿ ಒಂದೇ ಸಂಸ್ಥೆ ವಿಚ್ ಕ್ಯಾನ್ ಗಿವ್ ಸರ್ಟಿಫಿಕೇಟ್ ಫಾರ್ ಕ್ವಾಲಿಟಿ ಈಸ್ ISO. ಬಹುಶಃ ಏನು ಇಡೀ ನಮ್ಮ ದೇಶದಲ್ಲಿ ISO ಸರ್ಟಿಫೈಡ್ ಆಗಿರೋಂಥ ಚಿಟ್ ಫಂಡ್ ಕಂಪ್ನಿ ಇಲ್ಲವೇ ಇಲ್ಲ. ಪ್ಲೀಸ್ ಬಿಗ್ ಅಪ್ಲಾಸ್. ಸೊ ನಾವು ಅವ್ರು ಹಾಕಿಕೊಂಡು ಮಾರ್ಗ ನೋಡ್ತಾ ಬಂದಾಗ ಈಗ ಈ ಒಂದು ಕೆಲವು ನೋಡ್ತಾ ಬರ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ಒಂದು ಸಾಫ್ಟ್ವೇರ್, ಹಾಗೆ ಹೋಗ್ತಾ ಟೆಕ್ನಾಲಜಿಗಳನ್ನ ನಡೆಸಬೇಕಾದ್ರೆ ಬೇರೆ ಬೇರೆ ಸಾಫ್ಟ್ವೇರ್ಗಳನ್ನ ಆ್ಯಡ್ ಮಾಡ್ತಾ ಬಂದರು. 1, 2, 3
ಸುಮಾರು 18 ಡಿಫ್ರೆಂಟ್ ಸಾಫ್ಟ್ವೇರ್ಸ್ ವಿ ಆರ್ ಯೂಸಿಂಗ್ ಟು ಎನ್ಹಾನ್ಸ್ ದ ಕ್ವಾಲಿಟಿ ಆಫ್ ಅವರ್ ಪ್ರಾಡಕ್ಟ್, ಪ್ರೋಸೆಸ್ ಆ್ಯಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಇಷ್ಟು ಸಾಫ್ಟ್ವೇರ್ನ ಒಂದೇ ಸಾಫ್ಟ್ವೇರ್ ಮಾಡಿಬಿಟ್ರೆ ಹೇಗೆ? ಇಫ್ ಯು ಕ್ಯಾನ್ ಇಂಟಗ್ರೇಟ್ ಇಟ್ಸ್ ಅ ಗ್ರೇಟ್. ಹಾಗಾಗಿ ಅನೇಕ ಸಾಫ್ಟ್ವೇರ್ ಕಂಪ್ನಿಗಳಿಗೆ ನಾವು ಸಂಪರ್ಕ ಮಾಡಿದಾಗ ಅನೇಕರು ಅದಕ್ಕೆ ಸರಿಯಾಗಿ ಅವರು ಪ್ರತಿಕ್ರಿಯೆ ಮಾಡಲಿಲ್ಲ. ಇನ್ನು ಕೆಲವರು ನಾವು ಕೊಟೇಶನ್ ಕೊಡ್ತೀವಿ ಅಂದರು. ನಾವು ಬೇಗದಲ್ಲಿ ಕೆಲಸ ಮಾಡುವಂಥದ್ದು. ಹಾಗಾಗಿ ಎಮ್ ಡಿ ಅವರು ಏನು ಮಾಡಿದ್ರು, ಚಿಟ್ ಫಂಡ್ಗೆ ಎಕ್ಸ್ಪರ್ಟ್ ಆಗಿರುವಂಥ ಸಾಫ್ಟ್ವೇರ್ ಕಂಪನಿ ಹೈದರಾಬಾದ್ ಇದೆ, ಅಲ್ಲಿಗೆ ಹೋಗಿ ವಿ ವಾಂಟ್ ಆಲ್ ದಿಸ್ ಟು ಬಿ ಇಂಟಗ್ರೇಟೆಡ್ ಒನ್ ಸಿಂಗಲ್ ಸಾಫ್ಟ್ವೇರ್ ಅಂತ ಹೇಳಿದಾಗ ಅವರು ಇಂಪಾಸಿಬಲ್, ನಾಟ್ ಪಾಸಿಬಲ್ ಅಂತಂದರು. ಬಟ್ ಎಮ್ ಡಿ ಅವರಿಗೆ ಇಂಪಾಸಿಬಲ್ ಅನ್ನೋ ಪದ ಅವ್ರ ಡಿಕ್ಷನಲ್ಲೇ ಇಲ್ಲ. ಅವ್ರು ಏನು ಮಾಡಿದ್ರು, ಅರೌಂಡ್ ವಿ ಆರ್ ಗೋಯಿಂಗ್ ಟು ಡೆವಲಪ್ ದಿಸ್ ಸಾಫ್ಟ್ವೇರ್. ನನಗೆ ಒಂದು ಚಿಟ್ ಫಂಡ್ ಕಂಪ್ನಿನ ಒಂದು ಯಾವುದೋ ಒಂದು ಉತ್ತಮ ಹೋಗಿದ್ದಾರೆ, ಆದರೆ ನಾವೇ ಸಾಫ್ಟ್ವೇರ್ ಮಾಡೋಣ ಅನ್ನೋ ಒಂದು ಪ್ರಶ್ನೆ ನನಗೆ ಉದ್ಭವ ಆಯಿತು. ಬಟ್ ನನ್ನ ಮುಂದೆ ಅನೇಕ ಸಾಧನೆಗಳು ನೋಡ್ತಾ ಬಂದಿರೋದ್ರಿಂದ ಆಗುತ್ತೆ ಅಂತ ಒಂದ್ಸಲ ಅಂದುಕೊಂಡು ನನಗೆ ಇದಕ್ಕೆ ಪರಿಣಿತರಾದ ಒಂದು ತಂಡನ ಕಟ್ಟಬೇಕಾಗಿತ್ತು. ಆ ತಂಡಕ್ಕೋಸ್ಕರ ಈಗ ನಮ್ಮ ರಾಜ್ಯದಲ್ಲಿರುವಂಥ ಮಂಗಳೂರು, ಶಿವಮೊಗ್ಗ, ಗುಲ್ಬರ್ಗ, ತಿಪ್ಟೂರು, ಹಾಗೆ ಚನ್ನಗಿರಿ, ಇಷ್ಟೇ ಅಲ್ಲ ನಮ್ಮ ರಾಜ್ಯದ ಹೊರಗಡೆ ರಾಜ್ಯದಲ್ಲಿ ಇರುವಂಥ ಚೆನ್ನೈ, ಪಂಜಾಬ್, ಹೈದರಾಬಾದ್, ಕಲ್ಕಟ್ಟ, ಅಲ್ಲಿಗೆ ಮುಗಿತಾ ಇಲ್ಲ. ಇಂಟರ್ನ್ಯಾಷನಲ್ ನಂಬರ್ 1 ಸಾಫ್ಟ್ವೇರ್ ಇರುವಂಥ ಕಂಟ್ರಿ USA, ಅಮೇರಿಕಾ, ಇಲ್ಲಿ ಹೀಗೆ ಒಂದು 62 ಸ್ಟ್ರಾಂಗ್ ಟೀಮ್ನ ಬಿಲ್ಡ್ ಮಾಡೋದು. ಅವರೆಲ್ಲ ಸರಿಸುಮಾರು 2.5 ವರ್ಷಗಳ ಕಾಲ ಹಗಲು ರಾತ್ರಿ. ನಾನು ಸುಮ್ಮನೆ ಉತ್ಪ್ರೇಕ್ಷೆ ಮಾಡ್ತಿಲ್ಲ. ಹಗಲು ರಾತ್ರಿ ಯಾಕೆ ಅಂತಂದರೆ, ನಮಗೆ ಹಗಲಿದ್ದಾಗ ಅಮೇರಿಕಾಗೆ ರಾತ್ರಿ, ಅವ್ರಿಗೆ ರಾತ್ರಿ ಇದ್ದಾಗ ನಮಗೆ ಹಗಲು. ಹಾಗಾಗಿ ಆ ಕೋಆರ್ಡಿನೇಟ್ ಮಾಡಬೇಕಾದ್ರೆ 24/7 ಕೆಲಸ ಮಾಡಿ ಈ ಸಾಫ್ಟ್ವೇರ್ ಇವತ್ತು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಅದರ ಬಗ್ಗೆ ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಬರ್ತಾರೆ. ಇಲ್ಲಿ ಎಲ್ಲರೂ ಟೀಮ್ ವರ್ಕ್ ಅಂತ ಹೇಳ್ತಾರೆ. ಖಂಡಿತ ನಾವೆಲ್ಲ ಒಂದು ಟೀಮ್ ವರ್ಕ್ ಕೆಲಸ ಮಾಡ್ತಾ ಇದ್ದೀವಿ ಅಲ್ವಾ? ಬಟ್ ಆದರೆ ಟೀಮ್ ಕ್ಯಾನ್ ಬಿಕಮ್ ಎ ಗ್ರೇಟ್ ಟೀಮ್ ಓನ್ಲಿ ಇಫ್ ಯು ಹ್ಯಾವ್ ಎ ಗ್ರೇಟ್ ಲೀಡರ್. ಮತ್ತೆ ಈ 10 ವರ್ಷದ ಸಾಧನೆ, ಇಟ್ ಈಸ್ ನಾಟ್ ಬೈ ಡಿಫಾಲ್ಟ್, ಇಟ್ ಈಸ್ ಬೈ ಡಿಸೈನ್. ಹೀಗೆ ಆಗಬೇಕು, ಹೀಗೆ ಮಾಡ್ತೀವಿ ಅನ್ನುವ ಮಾತುಗಳು ಕೇಳಿದಾಗ ಪ್ರತಿಯೊಂದು ಹೆಜ್ಜೆಯಲ್ಲಿ, ಪ್ರತಿಯೊಂದು ಹಂತದಲ್ಲಿ ಮೈಕ್ರೋ ಮ್ಯಾನೇಜ್ ಮಾಡಿಕೊಂಡು ಈ ಸಂಸ್ಥೆ ಇದರ ಬೆಳೆದಿದ್ದಕ್ಕೆ ಬಹಳ ಖುಷಿ ಆಗುತ್ತೆ. ಇನ್ನೊಂದು ವಿಚಾರ ನಾನು ಹೇಳಿದರೆ ನನ್ನ ಮಾತು ಅಪೂರ್ಣ ಆಗುತ್ತೆ. ಅದೇನಪ್ಪ ಅಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ 2025 ವರ್ಷಗಳ ಹಿಂದೆ ಇಡೀ ಒಂದು ದೇಶಕ್ಕೆ ಯಾಕೆ ಇಡೀ ಪ್ರಪಂಚಕ್ಕೆ ಕೋವಿಡ್ ಅನ್ನೋ ಮಹಾಮಾರಿ ಬಂದಾಗ ಎಲ್ಲರೂ ತಿಕ್ಕೆಟ್ಟು ಹೋಗ್ಬಿಟ್ರು. ಏನಾಗುತ್ತೆ, ಏನು ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಾಗಲ್ಲ, ಇನ್ನೇನು ಆಗುತ್ತೋ ಅನ್ನೋ ಸಮಯದಲ್ಲಿ ಸ್ವಲ್ಪ ಜನರಿಗೆ ನೆನಪಿರ್ಬೋದು, ಮಾರ್ಚ್ 22 ಭಾನುವಾರ ಜನತಾ ಕರ್ಫ್ಯೂ ಅಂತ ಹೇಳಿ ನಮ್ಮ ಭಾರತದ ಪ್ರಧಾನಿಯವರು ಒಂದು ಕರೆ ಕೊಟ್ಟಿದ್ರು. ನಾವೆಲ್ಲ ಒಟ್ಟಿಗೆ ಕೂತು ಮನೆಯಲ್ಲಿ ಒಂದು ದಿನ ಕರ್ಫ್ಯೂ ಮಾಡೋಣ, ಮನೇಲಿ ಸುಮ್ಮನೆ ಕೂತ್ಕೊಳ್ಳೋಣ 7ರಿಂದ 9 ಗಂಟೆ ತನಕ ಅಂತ ಹೇಳಿದಾಗ, ಅದಕ್ಕೆ 4 ದಿನಗಳ ಮುಂಚೆ ನಮ್ಮ ಎಮ್ ಡಿ ಅವರು ನಮ್ಮನ್ನೆಲ್ಲರನ್ನ ಕರೆದು, ಹೀಗೆ ಆಗುವ ಸಾಧ್ಯತೆ ಇದೆ, ಒಂದಿನದ ಕರ್ಫ್ಯೂ ಅಲ್ಲ, ಇದು ಹೆಚ್ಚು ದಿನ ಇರುತ್ತೆ, ಹಾಗೇನ ಆದರೆ ಆಫೀಸ್ ಬಂದ್ ಆಗುತ್ತೆ, ಆಫೀಸ್ ಬಂದಾಗ ನಾವು ಹೇಗೆ ಕೆಲಸ ಮಾಡೋದು ಅನ್ನೋದನ್ನ ಮುಂದಾಲೋಚನೆ ಮಾಡಿ, ಅದಕ್ಕೆ ಹೇಳೋದು ಗ್ರೇಟ್ ಲೀಡರ್ಸ್ ಅಲ್ಲಿ ಇಂಟ್ಯೂಷನ್ ಪವರ್ ಇರುತ್ತೆ ಅಂತ. ಸೊ ಅವರು ಆ 4 ದಿನದಲ್ಲಿ ಒಂದಷ್ಟು ಲ್ಯಾಪ್ಟಾಪ್ಗಳನ್ನ ತರಿಸಿ ಅತ್ಯಂತ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಬಳಕೆ ಮಾಡಿ ಆಫೀಸಲ್ಲಿ
ಸಂಸ್ಥೆದ ಡೇಟಾ ಆನ್ಲೈನ್ ಆಗಿ ನಮ್ಮ ಲ್ಯಾಪ್ಟಾಪಲ್ಲಿ ಮನೆಯಲ್ಲಿ ನಾವು ಹೇಗೆ ಅದನ್ನ ಕನೆಕ್ಟ್ ಮಾಡಬೇಕು ಅಂತ ತೋರಿಸ್ಕೊಟ್ಟು ಟ್ರೈನಿಂಗ್ ಕೊಟ್ಟು ಅವತ್ತು ಹೇಳಿದ್ರು. ಅವತ್ತು ಸಂಜೆ 8 ಗಂಟೆಗೆ ಕರ್ಫ್ಯೂ ಮುಂಚೆನೇ ಅನೌನ್ಸ್ಮೆಂಟ್ ಆಯಿತು, ಇದು 1 ದಿನ ಅಲ್ಲ 7 ದಿನ ಅಂತ. ಆದರೆ ನಮ್ಮ ಕೆಲಸ ಶುರು ಆಗಿತ್ತು ಅವತ್ತು ರಾತ್ರಿ 9 ಗಂಟೆಗೆ ಝೂಮ್ ಕನೆಕ್ಟೆಡ್ ಮೂಲಕ. ಅದ ನಂತರ ನಮ್ಮ ಸಂಸ್ಥೆ ಎಂದೂ ಹಿಂದೆ ಬಿದ್ದಿಲ್ಲ. ಇಡೀ ಪ್ರಪಂಚದಲ್ಲಿ ನನಗೊತ್ತಿರೋ ಹಾಗೆ